ದೇವರನ್ನು ನೋಡ್ಬೇಕು ಅಂಥೇಳಿ ಏನನ್ನಾದರೂ ನೋಡಿದಾಗೆಲ್ಲ ಇಲ್ಲಿದ್ದಾನ ಹುಡುಕಬೇಕು. ಇಡೀ ಜೀವನದ ಉದ್ದಕ್ಕೂ ದೇವರನ್ನು ಹುಡುಕುವವನೇ ನಿಜವಾದ ಬ್ರಾಹ್ಮಣ. ಬ್ರಹ್ಮಂ ಯೋ ಅಣತಿ. 70 ಆಯಿತು, 80 ಆಯಿತು, 60 ಆಯಿತು, ದೇವರ ಬಗ್ಗೆ ತಿಳ್ಕೊಳ್ಳೇ ಇಲ್ಲವೇ, ದೇವರನ್ನು ನೋಡುವ ಪ್ರಯತ್ನವೇ ಇಲ್ಲ ಅಂತ ಯಾರು ನಿಜವಾಗಿ ರೋಧಿಸ್ತಾನೆ, ಅಳ್ತಾನೆ, ಅವನಿಗೆ ದೇವರು ಯಾವುದಾದ್ರೂ ಒಂದು ಜನ್ಮದಲ್ಲಿ ಕಾಣ್ತಾನೆ. ಅಳೋದು ಕಾಮನ್ ರೀ, ನಾವೆಲ್ಲ ಅಳೋರೇ, ಹುಟ್ಟದಾಗಿಂದು ಸಾಯೋವರೆಗೂ ಅಳ್ತಿರ್ತೀವಿ. ಆದರೆ ದೇವರಿಗಾಗಿ ಅಳೋರು ಯಾರಿಲ್ಲ. ನಾ ದೇವ್ರು ನೋಡಲಿಲ್ಲ ಅಂತ ಯಾರು ಹತ್ತಿದ್ದು ನೋಡಿದ್ದೀರಾ? ಇಲ್ಲೇ ಇಲ್ಲ. ಗಂಡಿಗೆ ಹೆಣ್ಣು ಸಿಗಲಿಲ್ಲ ಅಂತ ಹತ್ತದ್ದಿದೆ, ಹೆಣ್ಣಿಗೆ ಗಂಡು ಸಿಕ್ಕಿಲ್ಲ ಅಂತ ಹತ್ತದ್ದಿದೆ, ಆಚಾರ್ಯ ಹೇಳಾದರೂ ಬಿಡ್ತಾರೋ ಇಲ್ವೋ ಅನ್ನೋ ಅಂತ ಹತ್ತದ್ದಿದೆ. ಹೀಗೆಲ್ಲ ನಮಗೆ ದುಃಖಗಳು, ಎಲ್ಲ ರೀತಿಯ ದುಃಖ ಇದೆ. ಆದರೆ ಯಾರಿಗೂ ಕೂಡ ಇಷ್ಟು ವಯಸ್ಸಾಯಿತು, ಇಷ್ಟು ಒಳ್ಳೆ ಜನ್ಮ ಬಂದಿತ್ತು, ನಾ ದೇವರು ನೋಡಲೇ ಇಲ್ವೇ ಎನ್ನುವ ದುಃಖ ಮಾತ್ರ ಯಾರಿಗಿಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನ ಈ ಆಸುರಿ ಭಾವ, ದೈತ್ಯ ಸ್ವಭಾವ ಏನಿದೆಯಲ್ಲ, ಇದನ್ನು ಬಿಟ್ಟು ನೋಡು, ದೇವರು ಕಾಣಿಸ್ತಾನೆ. ನಮಗೆ ಈ ಅಹಂಕಾರದ ಪೊರೆ ಇದೆ. ನಾನು, ನನ್ನದು, ನನ್ನಿಂದ, ನನಗಾಗಿ, ನನ್ನ ಬಿಟ್ಟರೆ ನಿಲ್ಲ, ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಈ ಅಹಂಕಾರದ ಕರ್ಟನ್ ನಿಮಗೆ ದೇವರು ಕಾಣಬೇಕಾದ್ರೆ ನೀವೆಲ್ಲ ಕಡೆ ಹೋದರೆ ಈ ದೇವಸ್ಥಾನದಲ್ಲಿ ಹಿಂಗೆ ಕರ್ಟನ್ ಹಾಕಿಬಿಟ್ಟಿರ್ತಾರೆ. ನಮಗೆ ದೇವರಿಗೆ ನಡುವೆ 8 ಕರ್ಟನ್ ಇದೆ ರೀ. ಯಾವಾಗ ತೆಕ್ಕೊಳ್ತೀವೋ ಏನು ಕಥೆಯೋ, ದೇವರಷ್ಟು ಸುಲಭಕ್ಕೆ ಕಾಣುವವ ಅಲ್ಲ.